ಹಾಂ, ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸೆಕೆಂಡ್ ಪಿ ಯು ಸಿಗೆ ಎಕ್ಸಾಮ್ ಆಗಿದೆ. ಸೊ ಅದಕ್ಕೆ ಬರುವಂತಹ ಒಂದಿಷ್ಟು ಕೀ ಆನ್ಸರನ್ನು ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು. ಈಗ ನೋಡ್ಕೊಳ್ಳಿ, MCQಗೆ ಸಂಬಂಧಪಟ್ಟಂತೆ ಮತ್ತು ಮ್ಯಾಥ್ ಫಾಲೋಯಿಂಗ್ ಇಲ್ಲ, ಇದರ ಬಗ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನಾನು ಹೇಳ್ತಾ ಇದ್ದೀನಿ. ಮ್ಯಾಥಮೆಟಿಕ್ಸು ಸೊ ಎಲ್ಲರಿಗೂ ಭಾಳ ಇಂಪಾರ್ಟೆಂಟು. ಸೊ ತುಂಬ ಸುಲಭ ಕೊಟ್ಟಿದ್ದಾರೆ ಪೇಪರ್. ನೋಡ್ಕೊಳ್ಳಿ, ಈಗ MCQಗೆ ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಪಟ್ಟಂತೆ ಒಂದನೇದಕ್ಕೆ ಸಿ ಇದೆ ನೋಡಿ, ಒಂದನೇದಕ್ಕೆ ಸಿ ಇದೆ. ನೀವೇನು ಉತ್ತರಗಳನ್ನು ಬರೆದಿರೋ ಒಂದ್ಸಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎರಡನೇದಕ್ಕೆ ಡಿ ಇದೆ ನೋಡಿ, ಎರಡನೇದಕ್ಕೆ ಡಿ ಇದೆ, ಕರೆಕ್ಟಾಗಿ ಉತ್ತರಗಳಿವೆಲ್ಲ. ಮೂರನೇದಕ್ಕೆ ಬಿ ಇದೆ, ಮೂರನೇದಕ್ಕೆ ಬಿ ಇದೆ ಉತ್ತರ. ನೋಡ್ಕೊಳ್ಳಿ, ಯಾವುದು ಸಹ ಮಿಸ್ ಇಲ್ಲ ಮಕ್ಕಳೇ, ನೋಡ್ಕೊಳ್ಳಿ. ನೆಕ್ಸ್ಟ್ ಯಾವುದು? ನೆಕ್ಸ್ಟು ಫೋರ್ತ್ ಒನ್ ಬಂದು ಎ ಇದೆ 25, ಫೋರ್ತ್ ಒನ್ ಬಂದು ಎ ಇದೆ 25 ಇದೆ. ಫಿಫ್ತ್ ಒನ್ ಬಂದು ಬಿ ಇದೆ ನೋಡಿ, ಬಿ ಇದೆ, ಇದು ಉತ್ತರ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಹಾಕಿದ್ದಾರೆ. ಸಿಕ್ಸ್ತ್ ಒನ್ನಿಗೆ ಬಂದು ಸಿ ಇದೆ ನೋಡಿ, ಸಿಕ್ಸ್ತ್ ಒನ್ನಿಗೆ ಸಿ ಇದೆ. ಸೆವೆಂತ್ ಒನ್ನಿಗೆ 0 ಇದೆ ನೋಡಿ, ಸೆವೆಂತ್ ಒನ್ನಿಗೆ 0 ಇದೆ ಆನ್ಸರು ನೋಡಿ, ಇಲ್ಲಿ ಹೇಗೆ ಅಂತಕ್ಕಂಥದ್ದು ಹೇಳಿದರೆ. ಏಯ್ತ್ ಒನ್ನು ಎಲ್ಲಿದೆ ನೋಡಿ, ಇಲ್ಲಿ ಬಿ ಇದೆ. ಬೋತ್ ದ ಸ್ಟೇಟ್ಮೆಂಟ್ 1 and 2 ಆರ್ ಫಾಲ್ಸ್ ಅಂತಕ್ಕಂಥದ್ದಿದೆ ನೋಡಿ, ಅದು ಬಿ ದ ಕರೆಕ್ಟ್ ಆನ್ಸರ್ ಏಯ್ತ್ ಒನ್ನಿಗೆ. ಇನ್ನು ನೈನ್ತ್ ಒನ್ನಿಗೆ ಬಂದರೆ, ನೈನ್ತ್ ಒನ್ ನೋಡಿ ಇಲ್ಲಿದೆ, ನೈನ್ತ್ ಒನ್ನಿಗೆ ಬಂದರೆ ಸಿ ಈಸ್ ದ ಕರೆಕ್ಟ್ ಆನ್ಸರ್. 10th ಬಂದರೆ 0, ಇಟ್ ಮೀನ್ಸ್ ಬಿ ಆಪ್ಷನ್ ಈಸ್ ಎ ರೈಟ್ ಆನ್ಸರ್. 11th ಒನ್ನಿಗೆ ಬಂದರೆ ಡಿ ಈಸ್ ದ ರೈಟ್ ಆನ್ಸರ್ ನೋಡಿ, 11th ಒನ್ನಿಗೆ ಡಿ ಈಸ್ ದ ರೈಟ್ ಆನ್ಸರ್. 12th ಒನ್ನಿಗೆ ಎ ಈಸ್ ದ ರೈಟ್ ಆನ್ಸರ್. ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಅಂಕಗಳು ಬರ್ತವೆ ಅನ್ನೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಅಲ್ವಾ. MCQಗೆ ಇಂಪಾರ್ಟೆಂಟು. 13ನೇದು ಬಂದು 13th ಬಂದು ಸಿ ಇದೆ ನೋಡಿ, ಇದಕ್ಕೆ ಓ ಅಂತ ಏನಿದೆಯಲ್ಲ ಅದು ಬಂದು ನಿಮಗೆ ಸಿ ಬರುತ್ತೆ. ನೆಕ್ಸ್ಟ್ ಬಂದು 14th ಬೇಕು. ಈಗ 14th ಯಾವುದು ಉತ್ತರ ನೋಡ್ಕೊಳ್ಳಿ, ಎ. ನೀವು ಯಾವ್ದು ಬರೆದಿದ್ದೀರಾ ನೋಡ್ಕೊಳ್ಳಿ, ABCDನಲ್ಲಿ 14th ಎ ಉತ್ತರ ಆಗುತ್ತೆ. ನೆಕ್ಸ್ಟ್ 15th ಬಿ ಉತ್ತರ ಆಗುತ್ತೆ ನೋಡಿ, ಬಿ ಉತ್ತರ 0.12 ಅಂತಕ್ಕಂಥ ಬಿ ಉತ್ತರ ಆಗುತ್ತೆ. ಸೊ ಇಷ್ಟು MCQಗೆ ಸಂಬಂಧಪಟ್ಟಂತೆ 1 to 15 ಯಾವುದೂ ಸಹ ತಪ್ಪಿಲ್ಲ ಇದರಲ್ಲಿ, 100% ಎಲ್ಲದೂ ಕರೆಕ್ಟ್ ಇರುತ್ತೆ. ನೋಡ್ಕೊಳ್ಳಿ, ನಮ್ಮ ಉಪನ್ಯಾಸಕರು ಹೇಳಿದಂಥ ಉತ್ತರಗಳಿವ್ಯಾವು ನೋಡ್ಕೊಳ್ಳಿ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬಂದರೆ 5 ಮಾರ್ಕ್ಸು ಕಂಟಿನ್ಯೂ 20 ಮಾರ್ಕ್ಸ್ ತುಂಬ ಈಸಿಯಾಗಿ ತಗೊಂಬೋದು, ಎಲ್ಲದು ತುಂಬ ಈಸಿ ಐತೆ ಅಂತ ಹೇಳ್ತಾ ಇದ್ದಾರೆ. 16th ಬಂದು ಬಿಟ್ಟ ಸ್ಥಳದಲ್ಲಿ ಮ್ಯಾಥ್ ಫಾಲೋಯಿಂಗಲ್ಲಿ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡ್ಕೊಳ್ಳಿ, -1 ಅಂತಕ್ಕಂಥದ್ದಿದೆ ನೋಡಿ, ಇದು ಉತ್ತರ. 17ಗೆ 0 ಅಂತಕ್ಕಂಥದ್ದು ಉತ್ತರ. 18th ಬಂದು 2 + 1 ನೋಡಿ, ಇಲ್ಲಿದೆ ಯಾವುದು 3 ಉತ್ತರ. ಮೂರನೇದಕ್ಕೆ 3 ಉತ್ತರ ನೋಡಿ, ಅಲ್ಲಿ ಅವರೇ ಕ್ಯಾಲ್ಕುಲೇಷನ್ ಮಾಡಿ ಹಾಕಿದ್ದಾರೆ. 19th ಬಂದರೆ 2 ಆನ್ಸರ್ ನೋಡಿ, ಇಲ್ಲಿ 1 + 1 = 2 ಅಂತಕ್ಕಂಥದ್ದು ಇಲ್ಲೇ ಇದೆ, ಬ್ರ್ಯಾಕೆಟಲ್ಲಿ ಆನ್ಸರ್ಗಳಿದ್ದಾವೆ ಗೊತ್ತಿರುತ್ತೆ ನಿಮಗೆ. ನೆಕ್ಸ್ಟು 20th ಬಂದು 20 ಬಂದರೆ 1 ಇಲ್ಲಿದೆ ನೋಡಿ. ಸೊ ಇಷ್ಟು ಆನ್ಸರ್ಗಳು ನಿಮಗೆ ಕರೆಕ್ಟ್ ಆಗುವಂಥದ್ದಾಗುತ್ತೆ ನೋಡಿ. MCQ ಮತ್ತು ಫಿಲ್ ಇನ್ ದ ಮ್ಯಾಥ್ ಫಾಲೋಯಿಂಗ್ ಅಂತಕ್ಕಂಥದ್ದು ಏನಿದೆಯಲ್ಲ ಅವುಗಳಿಗೆ ಸಂಬಂಧಪಟ್ಟಂಥ ಆನ್ಸರ್ಗಳನ್ನು ಮಾತ್ರ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇವೆಲ್ಲ ಲಾಂಗ್ ಆನ್ಸರ್ಸ್ಗಳೇನಿದಾವಲ್ಲ ಇವನ್ನೆಲ್ಲವನ್ನು ಬಿಡಿಸ್ತಾರೆ, ಅವನ್ನೆಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಕೊಡ್ತಾರೆ. ಆ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಅವನ್ನೆಲ್ಲ ಡೀಟೇಲ್ ಆಗಿರ್ತಕ್ಕಂಥ ಪಾರ್ಟ್ 2 ವೀಡಿಯೋದಲ್ಲಿ ನಾನು ಹಾಕ್ತೀನಿ ನೋಡಿ. ಇಷ್ಟು ನೀವು ನೋಡ್ಕೊಂಬಿಟ್ರೆ ನಿಮ್ಮ ಅಂಕಗಳು ಯಾವ ಬರ್ತವೆ, ನೀವೆಲ್ಲ ಲಾಂಗ್ ಆನ್ಸರ್ಸ್ ಎಲ್ಲ ಬರೀತೀರಾ ಆಲ್ಮೋಸ್ಟ್ ಆಲು, ಇನ್ನು ಯಾವುವು ಅಂತಕ್ಕಂಥ ನಿಮ್ಗೆ ಎಷ್ಟು ಅಂಕ ಬರ್ತವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಇಷ್ಟು ಪಾರ್ಟ್ 1ನಲ್ಲಿ ನಾನು ಕೊಡ್ತಾ ಇರ್ತಕ್ಕಂಥ ಮಾಹಿತಿ. ಪಾರ್ಟ್ 2ಗೆ ವೆಯ್ಟ್ ಮಾಡಿ, ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ಗಳನ್ನೇ ಕೊಡ್ತೀನಿ, ವೆಯ್ಟ್ ಮಾಡಿ ನಿಮ್ಗೆ ಎಷ್ಟು ಬರ್ತವೆ ಅಂತ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತಲೂ ಸಹ ಹಂಗೆ ಕಾಮೆಂಟ್ ಮಾಡಿ. 15ಕ್ಕೆ ಎಷ್ಟು ಬಂದಿದ್ದಾವೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ 5ಕ್ಕೆ ಎಷ್ಟು ಬಂದಿದ್ದಾವೆ ಅಂತಕ್ಕಂಥ ನೋಡ್ಕೊಳ್ಳಿ. ಕಾಮೆಂಟ್ ಮಾಡಿ ಎಷ್ಟು ಮಾರ್ಕ್ಸು, ಯಾರು ಪಾಸ್ ಆಗೋರು. ಮ್ಯಾಥ್ಸು ಕೆಲವ್ರಿಗೆ ಕಷ್ಟ ಇರುತ್ತಲ್ಲ, ಪಾಸ್ ಆಗೋಂಥವ್ರು ಭಾಳ ಖುಷಿಯಿಂದ ಕಾಮೆಂಟ್ ಮಾಡ್ತೀರಾ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲನ್ನು. ಥ್ಯಾಂಕ್ ಯು.